ಹವಾಯಿಯನ್ ವಿಲೇಜ್ ಸ್ಟೈಲ್ ಕಾಫಿ ಶಾಪ್ ಇದೆ. ಸೊ ಅಲ್ಲಿಗೆ ಚಂದ್ರು ಕಾಫಿ ಕುಡಿಯೋದಕ್ಕೆ ಹಾಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೊರಟಿದ್ದೀವಿ ಇಬ್ಬರೂ. ಇಲ್ಲೊಳ್ಳೆ ಬೇಗಲ್ಸ್ ಮತ್ತು ಕಾಫಿ ಸಿಗುತ್ತೆ ಅಂತ ನಾವು ಹೇಳ್ತಿದ್ದಾನೆ. ಸೊ ನಮ್ಮ ಹೋಟೆಲಿಂದ ಒಂದು 4 ಮಿನಿಟ್ಸ್ ಹೊರಟಿದೆ. ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವಾಕ್ ಮಾಡ್ತಾ ಇದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿದೆ, ತಣ್ಣ ಗಾಳಿ ಬೀಸ್ತಾ ಇದೆ. ಹಾಗೆ ಇನ್ನು ಬಿಸಿಲು ಕೂಡ ಅಷ್ಟು ಶುರುವಾಗಿಲ್ಲ, ಹಾಗಾಗಿ ವಾಕ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ನೀವಿಬ್ರು ನೋಡ್ಬೋದು, ಫುಲ್ ಕಪ್ಪಾಗ್ಬಿಟ್ಟಿದ್ದೀವಿ. ಏನೇ ಫೌಂಡೇಶನ್ ಹಾಕಿದ್ರು ಬೆಳ್ಳು ಕಾಣ್ತಿಲ್ಲ. ಸೊ ಆ ಥರ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀವಿ. ನಾನಾದರೂ ಬೇಕು, ಚಂದು ಅಂತೂ ಫುಲ್ ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿದ್ದಾರೆ. ಸಿಯೇಟಲ್ ಕ್ಲೈಮೇಟ್ ಒಂಥರ ತಣ್ಣಗಿರುತ್ತೆ, ಒಂಥರ ಚಳಿ ಇರುತ್ತೆ ಅಲ್ವಾ, ಸ್ನೋ ಎಲ್ಲ ಇರುತ್ತೆ, ಜಾಸ್ತಿ ಚಳಿ ಇರುತ್ತೆ, ಒಳಗಡೆನೇ ಇರ್ತೀವಿ, ಹಾಗಾಗಿ ಸ್ವಲ್ಪ ಬೆಳ್ಳಗೆ ಇರೋದಕ್ಕೆ ಚಾನ್ಸ್ ಇರುತ್ತೆ. ಹವಾಯಿಲಿದ್ದರೆ ಪಕ್ಕ ಫುಲ್ ಕಪ್ಪಗಾಗ್ತೀವಿ. ನೋಡಿ ಇಬ್ಬರು ಎಷ್ಟು ಟ್ಯಾನ್ ಆಗಿದ್ದೀವಿ. ಹಾಗೆ ಇವತ್ತಿನ ದಿನ ಏನಪ್ಪ ಅಂತಂದರೆ, ನಮ್ಮದು ಹೊರಗಡೆ ವಾಕ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡೋದ್ರ ಮುಖಾಂತರ ಶುರುವಾಗಿದೆ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವತ್ತು ಡೇ ಫುಲ್ ಶಾಪಿಂಗ್ ಇಟ್ಕೊಂಡಿದ್ದೀವಿ. ಹವಾಯಿಗೆ ಬಂದು ಶಾಪಿಂಗ್ ಮಾಡಲಿಲ್ಲ ಅಂದರೆ ಹೇಗೆ ಅಲ್ವಾ, ಇಲ್ಲಿ ಹೇಗೆ ನಾವು ನೇಚರ್ ನೋಡೋದಕ್ಕೆ ಬರ್ತೀವೋ ಅದೇ ಥರ ಯಾರೆಲ್ಲ ಸ್ವಲ್ಪ ಬ್ರ್ಯಾಂಡೆಡ್ ಕಲೆಕ್ಷನ್ ಎಲ್ಲ ತೊಗೋಬೇಕು ಅಂತಂದರೆ ಹವಾಯಿಲಿ ಶಾಪ್ ಮಾಡ್ತಾರೆ. ಸೊ ಹಾಗಾಗಿ ಚಂದು ನನಗೇನೋ ಹವಾಯಿಲ್ ಶಾಪಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವರೇ ಹೇಳಿದ್ಮೇಲೆ ಸುಮ್ಮನೆ ಅದನ್ನು ಅಡ್ವಾಂಟೇಜ್ನ ಯೂಸ್ ಮಾಡ್ಕೋಬೇಕಲ್ವಾ, ಅದಕ್ಕೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಂದು ಶಾಪಿಂಗ್ ಮಾಲ್ ಹೋಗ್ತೀವಿ. ಎಲ್ಲ ಟೂರ್ ಮಾಡಿಸ್ತೀನಿ, ಹಾಗೆ ನಾನು ಏನೆಲ್ಲ ತೊಗೋಬೇಕು ಅಂತ ಕೂಡ ಹೇಳ್ತೀನಿ. ಸೊ ಬನ್ನಿ ಮೊದಲಿಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ. ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಹವಾಯಿಲಿ ನಾವು ರೆಸ್ಟೋರೆಂಟ್ಸ್ ಎಲ್ಲ ಹೋಗ್ತೀವಿ, ಕಾಫಿ ಶಾಪ್ಸ್ ಈ ಥರ ಏನೇ ಇದ್ರೂ ಇಲ್ಲಿ ಕಾಮನ್ ಪಾಸ್ ಅಂತ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಏನಿರುತ್ತೆ ಅಂದರೆ ನಮ್ಮ ವ್ಯಾಕ್ಸಿನೇಷನ್ ಪ್ರೂಫು ಎಲ್ಲನೂ ಇರುತ್ತೆ. ಸೊ ಅದನ್ನು ತೋರಿಸಿದ್ರೇ ಅಲೋ ಇರುತ್ತೆ ಒಳಗಡೆ. ಸೊ ಇದು ಐಲ್ಯಾಂಡ್ ಆಗಿರೋದ್ರಿಂದ ಪ್ರಿಟಿ ಸೇಫ್. ಜೊತೆಗೆ ಎಲ್ಲರನ್ನೂ ಈ ಥರ ವ್ಯಾಕ್ಸಿನೇಷನ್ ಎಲ್ಲ ಚೆಕ್ ಮಾಡೇ ಬಿಡ್ತಾರೆ. ಅದನ್ನು ಆಬ್ವಿಯಸ್ಲಿ ನಾವು ಕಾನ್ಷಿಯಸ್ ಆಗಿರಬೇಕು. ನಾವಿಬ್ಬರು ಆಲ್ರೆಡಿ 3rd ಡೋಸ್ ಕೂಡ ತೊಗೊಂಡಿದ್ದೀವಿ, ವ್ಯಾಕ್ಸಿನೇಷನ್ ಆಗಿದೆ ಇಬ್ಬರದು ಫುಲ್ ಎಲ್ಲ. ಸೊ ಹಾಗಾಗಿ ಸ್ವಲ್ಪ ಪ್ರಿಟಿ ಕಾನ್ಫಿಡೆನ್ಸ್, ಬಟ್ ಆದರೂ ಸೇಫಾಗಿರೋದು. ಸೊ ಬನ್ನಿ ಕಾಫಿ ಶಾಪ್ ಬಂತು, ಹೋಗೋಣ.
ಬ್ಯಾಕ್ ಅಗೇನ್. ಇವಾಗ ಶಾಪಿಂಗ್ ಟೈಮ್, ಬನ್ನಿ ಶಾಪಿಂಗ್ ಹೋಗೋಣ. ಸೊ ಇವಾಗ ನಾನು ನೋಡಿ ಈ ಥರ ರೆಡಿ ಆಗಿದ್ದೀನಿ ಫುಲ್ಲು. ತುಂಬಾ ಖುಷಿ ಆಗ್ತಾ ಇದೆ ಈ ಥರ ಡ್ರೆಸ್ಸಸ್ ಎಲ್ಲ ಹಾಕೊಳೋದಕ್ಕೆ. ಇಲ್ಲಿ ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿದೆ. ಫುಲ್ ಟ್ಯಾನ್ ಆಗಿದ್ದೀವಿ ಅಂತಲೇ ಈ ಥರ ಸ್ವಲ್ಪ ಕವರ್ ಆಗೋ ಥರ ಹಾಕಿದ್ದೀನಿ. ತುಂಬ ತಿನ್ನಾಗೇ ಇದೆ ಕ್ಲಾತ್, ಜಾಸ್ತಿ ಏನು ದಪ್ಪ ಏನೂ ಇಲ್ಲ, ಫುಲ್ ಸೆಕೆನೂ ಆಗಲ್ಲ. ಸೊ ಈ ಥರ ರೆಡಿ ಆಗಿದ್ದೀನಿ. ನೇಚರ್ಗೆ ಸೂಟ್ ಆಗೋ ಥರ ಹ್ಯಾಂಡ್ ಬ್ಯಾಗ್ ಚೆನ್ನಾಗಿದೆ ಅಲ್ವಾ, ಕ್ಯೂಟಾಗಿದೆ ಇದು. ಸೊ ಇವಾಗ ಶಾಪಿಂಗ್ ಮಾಡೋದಕ್ಕೆ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಪ್ಪ ಅಂತ ಅಂದರೆ, ಇಲ್ಲಿ ಶಾಪ್ಸ್ ಅಟ್ ವ್ಯಾಲಿ ಅಂತ ಒಂದು ಪ್ಲೇಸ್ ಇದೆ. ಸೊ ಅಲ್ಲಿ ಎಲ್ಲ ಥರದ್ದು ಬ್ರ್ಯಾಂಡ್ ಕಲೆಕ್ಷನ್ ಇರುತ್ತೆ. ಸೊ ಯಾರೆಲ್ಲ ಫಸ್ಟು ಕಲೆಕ್ಷನ್ ಎಲ್ಲ ತೊಗೋಬೇಕು ಅಂತಂದರೆ ಐ ಥಿಂಕ್ ಹವಾಯಿ ಬೆಸ್ಟ್ ಆಪ್ಷನ್ ಅನಿಸುತ್ತೆ. ಇನ್ನೊಂದು ಇಲ್ಲಿ ಸೇಲ್ಸ್ ಟ್ಯಾಕ್ಸ್ ಕೂಡ ಕಡಿಮೆ ಇರುತ್ತೆ. ಬೇರೆ ಸ್ಟೇಟ್ಸಲ್ಲೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಂದು ಕಡೆ 8%, ಕೆಲವೊಂದು ಕಡೆ 12%, 7%, 8% ಆ ಥರ ಡಿಫ್ರೆಂಟಾಗಿರುತ್ತೆ. ತುಂಬ ಜನ ಹವಾಯಿಗೆ ಬರ್ತಿದ್ದಾರೆ ಅಂತ ಅಂದರೆ, ಸೊ ಅದು ಫೇವ್ರೇಟ್ ಥಿಂಗ್ಸ್ ಏನಾದರೂ ಲಕ್ಸುರಿ ಕಲೆಕ್ಷನ್ ಇದ್ದರೆ ಅದನ್ನು ಇಲ್ಲಿ ಶಾಪ್ ಮಾಡೋದಕ್ಕೆ ನೋಡ್ತಾರೆ. ಹಾಗೆ ಇನ್ನೊಂದು ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಮಗೆ ಬ್ರ್ಯಾಂಡ್ ಕಲೆಕ್ಷನ್ ಬೇಕು, ಹಾಗೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಥರದ್ದೇ ವೆರೈಟಿ ಬೇಕು ಅಂತಂದರೆ ಅದನ್ನು ಮುಂಚೆನೇ ಆರ್ಡರ್ ಮಾಡಿರ್ತಾರೆ ಹವಾಯಿಗೆ ಬರಬೇಕಾದ್ರೆ. ಸೊ ನಾನು ಮುಂಚೆನೇ ಆರ್ಡರ್ ಮಾಡಿ ಇಲ್ಲಿಂದ ಪಿಕ್ ಮಾಡೋದು, ಸೊ ದಟ್ ನನಗೆ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅಂತ. ಒಂದು 200, 300 ನಾವು ಯಾವ ಥರ ಪ್ರೈಸ್ ರೇಂಜಲ್ಲಿ ತೊಗೊತೀವೋ ಆ ಥರ ಕಡಿಮೆ ಬೀಳುತ್ತೆ. ಸೊ ತುಂಬ ಜನ ತೊಗೊತಾ ಇರ್ತಾರೆ. ಇವತ್ತು ಫುಲ್ ಡೇ ನಾವು ಶಾಪಿಂಗೇ ಡೆಡಿಕೇಟ್ ಮಾಡಿದ್ದೀವಿ, ಯಾಕೆಂದರೆ ಸ್ವಲ್ಪ ಜಾಸ್ತಿನೇ ಎಲ್ಲ ದುಡ್ಡು ಕೊಟ್ಟು ತೊಗೊತೀವಿ, ಕರೆಕ್ಟಾಗಿ ನೋಡಿಬಿಟ್ಟು ತೊಗೊಳೋದು ಅಂತ. ನನಗೂ ಕೂಡ ಕೆಲವೊಂದು ಥಿಂಗ್ಸ್ ಮೈಂಡಲ್ಲಿದೆ, ನನಗೆ ಯಾವ ಥರ ಬೇಕು ಅಂತ ಎಲ್ಲನೂ ಆಲ್ರೆಡಿ ರಿಸರ್ಚ್ ಮಾಡಿದ್ದೀನಿ. ಹಾಗೆ ನನಗೆ ಯಾವ ಥರ ಕಂಫರ್ಟಬಲ್ ಇರುತ್ತೆ, ನಾನು ಡೈಲಿ ಯಾವ ಥರ ಎಲ್ಲ ಯೂಸ್ ಮಾಡ್ತಾ ಇರ್ತೀನೋ, ಇವಾಗೆಲ್ಲ ಹ್ಯಾಂಡ್ ಬ್ಯಾಗ್ ಎಲ್ಲ ಯಾವ ಥರ ಯೂಸ್ ಮಾಡ್ತೀನೋ, ಸೊ ಅದಕ್ಕೆ ನನಗೆ ಜಾಸ್ತಿ ದುಡ್ಡು ಕೊಟ್ಟು ತೊಗೊತೀವಿ. ಹಾಗಾಗಿ ಕರೆಕ್ಟಾಗಿ ಯೂಸ್ ಆಗೋ ಥರದನ್ನು ಪಿಕ್ ಮಾಡಬೇಕು ಅಂತ ಇಷ್ಟ ಇದೆ. ನೋಡೋಣ, ಹೋಗಿ ಚೆಕ್ ಮಾಡ್ತೀನಿ. ಗುಚ್ಚಿ, ಲೂಯಿ ವಿಟಾನ್, ಪ್ರಾಡಾ, ಶನಲ್, ಸೊ ಕೆಲವೊಂದು ಪರ್ಟಿಕ್ಯುಲರ್ ಬ್ರ್ಯಾಂಡಲ್ಲಿ ಚೆಕ್ ಮಾಡ್ತೀನಿ. ನೋಡೋಣ ಯಾವುದು ನನಗೆ ಕ್ಲಿಕ್ ಆಗುತ್ತೋ ಅದರಲ್ಲಿ ತೊಗೊಳ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ಹೊರಡೋಣ. ಆಲ್ಮೋಸ್ಟು 40 ಮಿನಿಟ್ಸ್ ಡ್ರೈವ್ ಇದೆ. ಹಾಗೆ ನನ್ನ ಈ ಡ್ರೆಸ್ ಲುಕ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಲೆಟ್ಸ್ ಗೋ. ಈಗ ಶಾಪಿಂಗ್ ಮಾಲ್ ಹತ್ರ ಬಂದಿದ್ದೀವಿ. ಕಾರ್ ಪಾರ್ಕ್ ಮಾಡಿದ್ವಿ. ಇನ್ನೊಂದು, ನೀವು ಡಿಸೈನರ್ ಕಲೆಕ್ಷನ್ ಎಲ್ಲ ತೊಗೊತೀರಾ ಅಂತಂದರೆ ಆದಷ್ಟು ಈ ಥರ ಇಂಡೋರ್ ಶಾಪಿಂಗ್ ಮಾಡೇ ತೊಗೊಳ್ಳಿ. ನಾವು ಮಾಲ್ ಒಳಗಡೆ ಎಂಟ್ರಿ ಆಗ್ತಾನೆ ಈ ಐಸ್ ಕ್ರೀಮ್ ಶಾಪ್ ನೋಡಿದ್ವಿ. ಐಸ್ ಕ್ರೀಮ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಅಲ್ವಾ? ಸೊ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮೊದಲಿಗೆ ನಮ್ಮ ಶಾಪಿಂಗ್ ಜರ್ನಿ ಬಂದು ಐಸ್ ಕ್ರೀಮ್ ಪಾರ್ಲರಿಂದ ಶುರುವಾಗ್ತಾ ಇದೆ. ಹವಾಯಿಲಿ ಶೇವ್ ಐಸ್ ಅಂತ ಸಿಗುತ್ತೆ, ಅದು ತುಂಬಾ ಫೇಮಸ್, ಎಲ್ಲರೂ ಟ್ರೈ ಮಾಡ್ತಾರೆ. ನೀವು ಯಾರೆಲ್ಲ ಹವಾಯಿಗೆ ವಿಸಿಟ್ ಮಾಡ್ತಾಯಿದ್ರೆ ಶೇವ್ ಐಸ್ನ ಟ್ರೈ ಮಾಡಿ. ನಾವು ಟೇಸ್ಟ್ ಮಾಡಿರೋದ್ರಿಂದ ಇವಾಗ ನಾವು ವೆನಿಲಾ ಫ್ಲೇವರಲ್ಲಿ ತೊಗೊತಾ ಇದ್ದೀವಿ. ನೀವು ಈ ಶಾಪಿಂಗ್ ಕಾಂಪ್ಲೆಕ್ಸ್ ನೋಡ್ಬೋದು, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ಲು ಮರ ಗಿಡ ಎಲ್ಲ ಒಳಗಡೆ ಹಾಕಿದ್ದಾರೆ. ಹಾಗೆ 2 ಫ್ಲೋರ್ ಅಷ್ಟೇ ಇದೆ. ಇಲ್ಲಿ ಇರೋ ಅಂಥದ್ದು ಎಲ್ಲ ಶಾಪ್ಸೂ ಅಷ್ಟೇ ಡಿಸೈನರ್ ಕಲೆಕ್ಷನ್ ಇರೋವಂಥ ಶಾಪ್ಗಳು, ಫುಲ್ ಲಕ್ಸುರಿ ಬ್ರ್ಯಾಂಡ್ ಕಲೆಕ್ಷನ್ ಎಲ್ಲ ಇಲ್ಲಿ ನೀವು ತೊಗೋಬೋದು. ನೀವು ಯಾರೆಲ್ಲ ಶಾಪಿಂಗ್ ಲವರ್ಸ್ ಆಗಿದ್ದರೆ ಖಂಡಿತ ಹವಾಯಿಗೆ ನಿಮಗೆ ಶಾಪಿಂಗ್ ಮಾಡೋದಕ್ಕೆ 1 ಡೇ ಅಂತೂ ಬೇಕೇ ಬೇಕಾಗುತ್ತೆ. ಸೊ ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ಹಾಗೆ ಟ್ಯಾಕ್ಸ್ ರೇಟ್ ಕೂಡ ನಾನು ಹೇಳಿದಾಗೆ 4% ಇರೋದ್ರಿಂದ ಇಲ್ಲಿ ತುಂಬ ಜನ ಶಾಪ್ ಮಾಡ್ತಾರೆ. ಎಲ್ಲ ಲಕ್ಸುರಿ ಡಿಸೈನರ್ ಕಲೆಕ್ಷನ್ ತಗೋಬೇಕು ಅಂತಂದರೆ ಅದು ಹವಾಯಿಲಿ ತುಂಬ ಜನ ಶಾಪ್ ಮಾಡ್ತಾರೆ. ಸೊ ಬನ್ನಿ, ಐಸ್ ಕ್ರೀಮ್ ತಿನ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ತೀವಿ. ಅದಾದಮೇಲೆ ಶಾಪಿಂಗ್ನ ಶುರು ಮಾಡೋಣ.
ನಮ್ಮ ಹೋಟೆಲಿಂದ ಈ ಮಾಲ್ಗೆ 45 ಮಿನಿಟ್ಸ್ ಡ್ರೈವ್ ಇತ್ತು. ನಾವು ಬಿಗ್ ಐಲ್ಯಾಂಡಲ್ಲಿ ಕೂಡ ಶಾಪಿಂಗ್ ಮಾಡ್ಬೋದಿತ್ತು, ನಾವು ಇನ್ನೊಂದು ವೀಕ್ ಇರೋದ್ರಿಂದ. ಆದರೆ ಬಿಗ್ ಐಲ್ಯಾಂಡಲ್ಲಿ ನಾವು ಶಾಪಿಂಗ್ ಮಾಲ್ ಹೋಗಬೇಕು ಅಂದರೆ ಆಲ್ಮೋಸ್ಟ್ 2 ಅವರ್ ಡ್ರೈವ್ ಆಗುತ್ತೆ. ನಾವು ಮಾವಿಲಿ ನಮ್ಮ ಹೋಟೆಲಿಂದ ಇಲ್ಲಿಗೆ ಒಂದು 45 ನಿಮಿಷ ಡ್ರೈವ್ ಇರೋದ್ರಿಂದ ಸೊ ಇಲ್ಲೇ ಶಾಪಿಂಗ್ ಮಾಡಿದ್ವಿ. ಹಾಗೆ ನಮ್ಮ ಆ್ಯನಿವರ್ಸರಿ ಗಿಫ್ಟ್ ಆಗಿರೋದ್ರಿಂದ ಸೊ ಹಾಗಾಗಿ ಈ ಟೈಮಲ್ಲೇ ಶಾಪಿಂಗ್ ಮಾಡಿದರೆ ಚೆನ್ನಾಗಿರುತ್ತೆ. ನನಗೆ ತುಂಬ ದಿನದಿಂದ ಕೆಲವು ಡಿಸೈನರ್ ಕಲೆಕ್ಷನ್ ತೊಗೋಬೇಕು ಅಂತ ಇಷ್ಟ ಆಯಿತು. ನಾನು ಹವಾಯಿ ಹೇಗಿದ್ದರೂ ಹೋಗ್ತೀವಿ, ಆ ಟೈಮಲ್ಲಿ ನೋಡೋಣ ಅಂತೇಳ್ಬಿಟ್ಟು ಹಾಗೆ ಹೋಲ್ಡೆಲ್ಲ ಇಟ್ಟಿದ್ದೆ. ಹಾಗೆ ಚಂದು ಕೂಡ ನಮ್ಮ ಆ್ಯನಿವರ್ಸರಿ ಗಿಫ್ಟಾಗಿ ನನಗೆ ಕೊಡಿಸ್ತಿರೋದ್ರಿಂದ ರೈಟ್ ಪ್ಲೇಸಲ್ಲಿದ್ದೀನಿ. ಸೊ ಇವಾಗ ರೈಟ್ ಗಿಫ್ಟ್ ಅಂತ ಹೇಳಿಬಿಟ್ಟು ಸೊ ತೊಗೊಳೋಣ ಅಂತ ಬಂದಿದ್ದೀವಿ. ನಾನು ಮೊದಲಿಗೆ ಎಂಟ್ರಿ ಆಗಿದ್ದು ಗುಚ್ಚಿ ಶೋರೂಮ್ಗೆ. ಇಲ್ಲಿ ಲೂಯಿ ವಿಟಾನ್, ಗುಚ್ಚಿ, ಪ್ರಾಡಾ ಹಾಗೆ ಇನ್ನೂ ಎಷ್ಟೊಂದು ಕೆಲವು ಬ್ರ್ಯಾಂಡ್ ಶೋರೂಮ್ಸ್ ಇದೆ. ನನಗೆ ಗುಚ್ಚಿಲಿ ಕೆಲವೊಂದು ಡಿಸೈನರ್ ಕಲೆಕ್ಷನ್ನ ಪಿಕ್ ಮಾಡಬೇಕಿತ್ತು. ಹಾಗಾಗಿ ನಾನು ಆಗಲೇ ಹೇಳ್ದಂಗೆ ನನಗೆ ಡೈರೆಕ್ಟಾಗಿ ನೋಡಿಬಿಟ್ಟು ತೊಗೊಳೋದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸ್ಪೆಷಲಿ ಈ ಥರ ಎಲ್ಲ ಡಿಸೈನರ್ ಕಲೆಕ್ಷನ್ ತೊಗೋಬೇಕಾದ್ರೆ ತುಂಬಾ ಇನ್ವೆಸ್ಟ್ ಮಾಡ್ತಿರ್ತೀವಿ, ಪದೇ ಪದೇ ತೊಗೊಳೋದು ಅಲ್ವಾ. ಸೊ ಹಾಗಾಗಿ ಬೆಟರು. ಹಾಗೆ ಇದು ನನ್ನ ಫಸ್ಟ್ ತುಂಬ ಎಕ್ಸ್ಪೆನ್ಸಿವ್ ಕಲೆಕ್ಷನ್ ಆಗಿರೋದ್ರಿಂದ ನಾನು ಸ್ವಲ್ಪ ಪರ್ಟಿಕ್ಯುಲರ್ ಆಗಿದ್ದೆ ನನಗೆ ಯಾವ ಥರ ಬೇಕು ಅಂತ. ಸೊ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ನೀವು ಕೂಡ ನೋಡಲಿ ಅಂತ ಹೇಳಿಬಿಟ್ಟು ನಾನು ಎಲ್ಲನೂ ವೀಡಿಯೋಸ್ನ ಶೂಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡ್ಬೋದು ನೀವು. ನಾನು ಎಲ್ಲ ಥರ ಹ್ಯಾಂಡ್ ಬ್ಯಾಗ್ಸ್ನ ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಕೆಲವೊಂದು ಥಿಂಗ್ಸ್ ಎಲ್ಲ ಬೇಕು, ಸೊ ಹಾಗಾಗಿ ಎಲ್ಲ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ಈ ಹ್ಯಾಂಡ್ ಬ್ಯಾಗ್ ಪ್ರೈಸ್ ಬಂದುಬಿಟ್ಟು ಇದು $3,000 ಆಗುತ್ತೆ. ಅಂದರೆ ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ 2 ಲಕ್ಷ ಆಗುತ್ತೆ. ಸೊ ಎಕ್ಸ್ಪೆನ್ಸಿವ್ ಅಲ್ವಾ. ಕೆಲವೊಂದು ಬ್ಯಾಗ್ ಅಂತೂ 4,000, 5,000. ನಿಮಗೆ ಚೆನ್ನಾಗಿರೋ ಹ್ಯಾಂಡ್ ಬ್ಯಾಗ್ ಬೇಕು ಅಂದರೆ 2,000 ಆ ಥರನೇ ಶುರುವಾಗುತ್ತೆ. ಸೊ ನನಗೆ ಬೇಕಾಗಿರೋವಂಥ ಕೆಲವು ಥಿಂಗ್ಸ್ ಪರ್ಟಿಕ್ಯುಲರ್ ಆಗಿ ಕ್ರೈಟೀರಿಯಾ ಎಲ್ಲ ಮೀಟ್ ಆಗೋವರೆಗೂ ನಾನು ಚೆನ್ನಾಗಿ ನೋಡಿಬಿಟ್ಟೇ ತೊಗೊತೀನಿ. ಇಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ಆಗಿರೋ ಹ್ಯಾಂಡ್ ಬ್ಯಾಗ್ಸ್ ಇದೆ. ಸೊ ನಿಮಗೆ ನ್ಯೂ ವರ್ಷನ್ ಎಲ್ಲ ಸಿಗುತ್ತೆ. ನೀವು ಮೊದಲಿಗೆ ಎಲ್ಲನೂ ಸ್ವಲ್ಪ ಸರ್ಚ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ನಾನಿವಾಗ ಚೆಕ್ ಮಾಡ್ತಿರೋದು ಡಯಾನಾ ಬ್ಯಾಗ್. ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಸಿಗುತ್ತೆ. ಹಾಗೆ ನೀವು ನೋಡಿದ್ರೆ ಇದ್ರ ಲಾಕ್ ಸಿಸ್ಟಮ್ ಹಾಗೆ ಹ್ಯಾಂಡಲ್ ಬಂದು ಬ್ಯಾಂಬೂ ಫಿನಿಶಿಂಗ್ ಇದೆ. ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಟ್ ಥರ ಟಚಪ್ ಕೂಡ ಕೊಟ್ಟಿದ್ದಾರೆ ನೋಡಿ, ಬ್ರೌನ್ಗೆ. ಹಾಗೆ ಪ್ಯಾರಟ್ ಗ್ರೀನ್ ಟಚ್ ಇದೆ. ಹಾಗೆ ಇದು ಡಾರ್ಕ್ ಪಿಂಕಲ್ಲಿ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಗುಚ್ಚಿಲ್ ಕೂಡ ನಿಮಗೆ ಬೇರೆ ಬೇರೆ ಅಡಿಷನ್ ವರ್ಷನ್ಸ್ ಬ್ಯಾಗ್ ಇರುತ್ತೆ. ಸೊ ನಿಮಗೆ ಯಾವ್ದು ಲೈಕ್ ಆಗುತ್ತೆ ಅಂತ ಮುಂಚೆನೇ ತಿಳ್ಕೊಂಡ್ಬಿಟ್ಟು ಸೊ ಆಮೇಲೆ ನೀವು ಹೋದರೆ ನಿಮ್ಗೊಂದು ಐಡಿಯಾ ಇರುತ್ತೆ ಅಲ್ಲಿ ತೊಗೊಳೋದಕ್ಕೆ.